ಇಡೀ ಕರ್ನಾಟಕದಾದ್ಯಂತ ಸಂಚಲನ ಮೂಡಿಸಿದಂತ ಪ್ರಕರಣ ಬೀದರ್ನಲ್ಲಿ ನಡೆದಂತ ಪ್ರಕರಣ. ಬೀದರ್ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 93 ಲಕ್ಷ ರೂಪಾಯಿ ಹಣವನ್ನ ನಗದನ್ನ ದರೋಡೆ ಮಾಡಿದಂತ ಪ್ರಕರಣ. ಹೈದರಾಬಾದ್ನಲ್ಲಿ ಆ ಇಬ್ಬರು ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲೂ ಸಹ ಒಂದು ಸಿನಿಮೀಯವಾದ ಘಟನೆ ನಡೆದಿದೆ. ಏನು ಇಲ್ಲಿ ಈ ದರೋಡೆಕೋರರು ಬೀದರ್ನಲ್ಲಿ ಗುಂಡಿನ ದಾಳಿ ನಡೆಸಿ ಇಬ್ಬರು ಬ್ಯಾಂಕ್ ಸಿಬ್ಬಂದಿಯ ಸಾವಿಗೆ ಕಾರಣರಾಗಿದ್ರು. ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋ ಕಾರ್ಯಾಚರಣೆ ಸಂದರ್ಭದಲ್ಲೂ ಸಹ ಹೈದರಾಬಾದ್ನಲ್ಲೂ ಗುಂಡಿನ ದಾಳಿ ನಡೆಸಿದ್ದಾರೆ. ಅವರು ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋಕೆ ತಯಾರಿ ಮಾಡ್ಕೋತಾ ಇದ್ರು. ಒಂದು ಖಾಸಗಿ ಬಸ್ನಲ್ಲಿ ಸೀಟ್ ಬುಕ್ ಮಾಡಿದ್ರು. ಲಗೇಜ್ ತಪಾಸಣೆ ಮಾಡಬೇಕಾದ್ರೆ ಅವರ ಬ್ಯಾಗ್ ಅಲ್ಲಿ ಹಣ ಇದ್ದಿದ್ದು ಗೊತ್ತಾಗಿದೆ. ಅದು ಗೊತ್ತಾದ ತಕ್ಷಣ ಕರ್ನಾಟಕ ಪೊಲೀಸ್ ಗಮನಿಸ್ತಾ ಇದ್ರು, ಕಾದು ಕೂತಿದ್ರು ಅವರು. ಅವಾಗ ಇವರು ತಕ್ಷಣ ಬ್ಯಾಗ್ ಅಲ್ಲಿ ಇದ್ದಂತ ಬಂದೂಕು ತೆಗೆದು ಮತ್ತೆ ದಾಳಿ ಮಾಡಿದ್ದಾರೆ. ಆಗ ಅವರು ದಾಳಿ ಮಾಡಿದಾಗ ಒಂದು ಬುಲೆಟ್ ಯಾವ ಖಾಸಗಿ ಬಸ್ ಮೂಲಕ ಇವರು ಪ್ರಯಾಣ ಮಾಡೋಕೆ ಕೊಟ್ಟಿದ್ರು ಆ ಟ್ರಾವೆಲ್ ಏಜೆನ್ಸಿಯ ಮ್ಯಾನೇಜರ್ ಹೊಟ್ಟೆಗೆ ಒಂದು ಬುಲೆಟ್ ತಗಲಿದೆ. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ಹೈದರಾಬಾದ್ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಅವರನ್ನ ಹೆಡೆಮುರಿ ಕಟ್ಟಿ ಅರೆಸ್ಟ್ ಮಾಡಿದ್ದಾರೆ. ಘಟನೆ ನಡೆದ 24 ಗಂಟೆಯಲ್ಲಿ ಅವರು ಬಂಧನ ಆಗಿದೆ. ಬೀದರ್ನ ಎಟಿಎಂ ಬಳಿ ಹಣ ತುಂಬಿಸಕ್ಕೆ ಬಂದಿದ್ದಂತ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿ ಹಾಡ ಹಗಲೇ ಆತಂಕ ಮೂಡಿಸಿದ ಇಬ್ಬರು ಕದೀಮರು, ಇವರಿಬ್ರು ಹೈದರಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇಬ್ರು ಸೆಕ್ಯೂರಿಟಿ ಸಿಬ್ಬಂದಿ ಹತ್ಯೆ ಮಾಡಿ 93 ಲಕ್ಷ ರೂಪಾಯಿ ನಗದು ಹಣದೊಂದಿಗೆ ಈ ದರೋಡೆಕೋರರು ಪರಾರಿಯಾಗಿದ್ರು. ಬೀದರ್ನಿಂದ ಹೈದರಾಬಾದಿಗೆ ಹೋಗಿದ್ರು. ಹೈದರಾಬಾದ್ ಮೂಲಕ ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋ ತಯಾರಿಲಿದ್ರು. ಒಂದು ಖಾಸಗಿ ಬಸ್ಸಲ್ಲಿ ಸೀಟ್ ಬುಕ್ ಮಾಡ್ಕೊಂಡಿದ್ರು. ಅವಾಗ ಬಸ್ ಸಿಬ್ಬಂದಿ ಲಗೇಜ್ ಚೆಕ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ನಗದು ಇರೋದು ಗೊತ್ತಾಗಿದೆ. ಇದನ್ನ ಅಲ್ಲೇ ಕಾದು ಕುಳಿತಿದ್ದಂತ ಕರ್ನಾಟಕ ಪೊಲೀಸರು ಗಮನಿಸಿದ್ದಾರೆ. ಹೈದರಾಬಾದ್ ಪೊಲೀಸ್ ಅಲ್ಲೂ ಅವರು ಸಹ ಇದರಲ್ಲಿ ಪೊಲೀಸರು ಅಂತ ಗೊತ್ತಾದ ತಕ್ಷಣ ಈ ಆರೋಪಿಗಳು ಬ್ಯಾಗಲ್ಲಿದ್ದಂತ ಬಂದೂಕು ತಗೊಂಡು ಗುಂಡಾರಿಸಿದ್ದಾರೆ. ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಅವರ ಹೊಟ್ಟೆಗೆ ಆ ಬುಲೆಟ್ ಹೊಕ್ಕಿದೆ. ಸ್ಥಳದಲ್ಲಿದ್ದ ಮತ್ತೊಬ್ಬರಿಗೆ ಗಾಯ ಆಗಿದೆ. ಆದ್ರೆ ಪೊಲೀಸರು ಬಿಡ್ಲಿಲ್ಲ. ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. तो कुछ उनका बैगेज यहाँ से छोटी गाड़ी से लेके बड़ी गाड़ी को शिफ्ट करते हैं। उस दौरान हमारा फॉर्मल चेकअप रहता, पैसेंजर कुछ सस्पिशियस रहा तो कुछ उनका बैगेज चेकअप करते। तो ऑलरेडी वो बैगेज वो गाड़ी के अंदर बीदर पुलिस वाले भी बैठे थे। तो नहीं साहब मैं पुलिस वाला हूँ बल्कि उन्हें बोल साथी मैं उनका फॉर्मल चेक करके तेरा पता बोल साथी उन्हें अंदर बैग में से निकाल के कुछ बढ़ दिया। तो अंदर रखने पैसे पहले तू बाहर निकल के बोल के बाहर निकल बोल साथी वही बैग में हाथ डाल के इमीडिएट जहांगीर के ऊपर 2 राउंड फायर कर दिया। जहांगीर भाई हॉस्पिटल में है, हमारा टिकट मैनेजर है, अभी ऑपरेशन थिएटर के अंदर है बल्कि मालूम हुआ। अभी जस्ट से रिपोर्ट मिली, वहाँ का अभी लेटेस्ट रिपोर्ट नहीं मालूम। कहाँ से लगता है कि कहाँ के लोग हो सकते हैं वो? नॉर्थ इंडियन थे। ऑलरेडी बिदर में अभी यहाँ पर सोच से मालूम हुआ कि बैंक लूट के आए 92 लाख बैग में थे बोल के मालूम हुआ। वहाँ पर भी 2 जनों को मार के आएगा। क्या वहाँ पर आपके पास कैमरा वगैरह है? यहाँ पर वहाँ पर भी सीसी कैमरे हैं। यहाँ पर मस्जिद चमन का मैं प्रेसिडेंट हूँ। यहाँ का भी सीसी कैमरे चेक कर रहे हैं। कुछ देखे तो अभी पुलिस वालों को लिंक मिला, वहाँ पर ही चला है। बच्चा वहाँ तक यहाँ भाग के आया, वहाँ से भाग के आके अपने भाई को बिठा के वहाँ पर जो सवेरा ट्रेवल्स के सामने गाड़ी ठहरा था। अभी पुलिस वाले इन्वेस्टिगेशन कर रहा, देखेंगे। वो लोग फरार हुए हैं, भाग गए सर यहाँ से। तो इमीडिएट शूट आउट करके भाग गए। गाड़ी था लोग? नहीं गाड़ी वाड़ी नहीं था, पैदल भागे, पैदल भागे। बैग उठा लिए भाग गए।
ठीक है उत्तर प्रदेश होता बैंक में डाल के शूट करके दोनों मिलके उस्मान हॉस्पिटल तक भागे उनके कितना राउंड फायर हो गया दो राउंड फायर उधर बस के पास 2 राउंड फायर वहीं इधर फायर हो गया उधर वहीं fire? वहीं वहीं तो इधर तक आया आपका वहाँ से मैनेजर मैनेजर भागते इधर आया यहाँ से इमीडिएट बच्चे को उसके भाई को बिठा लेके असरा हॉस्पिटल गए इंजरी रहने के बाद नाम क्या है उसका जहांगीर नाम है उसका। क्या काम करते यहाँ इधर पर टिकट मैनेजर है कितना लोग आए वो? सिचुएशन कैसी है उसकी? अभी थोड़ा इलाज चल रहा है मुझे मालूम हुआ परफेक्ट मालूम नहीं हुआ अंदर ऑपरेशन थिएटर में तो पहले से शक था वो आदमी फायरिंग करने वाले आदमी पे आप लोग नहीं मालूम था कैसा मालूम हुआ मतलब जिस तरह से आप बता रहे हैं ना वो किसी के शक आता है तो हम लोग बस बाजू पुलिस ಹೈದರಾಬಾದ್ನಲ್ಲಿ ನಡೆದಂತ ಘಟನೆಯ ಬಗ್ಗೆ ಆ ಟ್ರಾವೆಲ್ ಏಜೆನ್ಸಿಯ ಪ್ರಮುಖರೊಬ್ಬರು ವಿವರಿಸ್ತಾ ಇದ್ದಾರೆ ಏನಾಯ್ತು ಘಟನೆ ಹೇಗಾಯ್ತು ಅಂತೇಳಿ. ಅವರು ಲಗೇಜ್ ಅನ್ನ ತೆಗೆದುಕೊಂಡು ಬಂದಾಗ ಇವರು ಚೆಕ್ ಮಾಡಿದರೆ ಲಗೇಜ್ ಬಹಳ ದುಡ್ಡಿದ್ದು ಗೊತ್ತಾಗಿದೆ. ಅಲ್ಲೇ ಇದ್ದಂತ ಪೊಲೀಸರು ತಕ್ಷಣ ಅಟ್ಯಾಕ್ ಶುರು ಮಾಡಿದ್ದಾರೆ. ಆಗ ಇವರು ಬ್ಯಾಗಲ್ಲಿ ಇದ್ದಂತ ಆ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಆ ಟ್ರಾವೆಲ್ ಏಜೆನ್ಸಿಯ ಮ್ಯಾನೇಜರ್ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಆ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಮತ್ತೊಬ್ರು ಇಬ್ರು ಈ ಗುಂಡಿನ ದಾಳಿಗೆ ಗಾಯಗೊಂಡಿದ್ದಾರೆ ಅಲ್ಲಿ. ನಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅವರಿಬ್ಬರನ್ನ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಬೀದರ್ನಿಂದ ಅವರು ಹೈದರಾಬಾದಿಗೆ ಹೋಗಿ ಹೈದರಾಬಾದ್ನಲ್ಲೇ ಒಂದು ಖಾಸಗಿ ಬಸ್ಸನ್ನು ಬುಕ್ ಮಾಡಿ ಅಲ್ಲಿಂದ ಛತ್ತೀಸ್ಗಢದ ರಾಯಪುರಕ್ಕೆ ಹೋಗುವಂತ ಪ್ಲಾನ್ ಇತ್ತು. ಅಲ್ಲಿ ಊರಿಗೆ ಹೋಗಿ ತಲುಪಿದ್ರು ಅಂತಂದ್ರೆ ಮತ್ತಾರಿಗೂ ಸಿಗಲ್ಲ ಅಂತಕ್ಕಂಥ ಯೋಚನೆ ಇತ್ತು ಅನ್ಸುತ್ತೆ ಅವರಿಗೆ. ಮತ್ತಾರು ನಮಗೆ ಹುಡ್ಕೋಕ್ ಸಾಧ್ಯ ಇಲ್ಲ, ಪತ್ತೆ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಆದರೆ ಪೊಲೀಸರು ಅವರನ್ನ ಹೈದರಾಬಾದಲ್ಲೇ ಐಡೆಂಟಿಫೈ ಮಾಡಿದ್ದಾರೆ, ಅಲ್ಲೇನೆ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅಲ್ಲೇ ಅರೆಸ್ಟ್ ಆಗಿದ್ದಾರೆ ಇಬ್ರು ಆರೋಪಿಗಳು ಈಗ ಬಂಧನಕ್ಕೊಳಗಾಗಿದ್ದಾರೆ. ಬೀದರ್ನಲ್ಲಿ ನಡೆದಂಥ ಒಂದು ಘಟನೆ ಇಡೀ ರಾಜ್ಯದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಕರೆನ್ಸಿ ಚೆಸ್ಟಿಂದ ತೆಗೆದುಕೊಂಡು ಬಂದಂಥ ನಗದು ಹಣವನ್ನು ATMಗಳಿಗೆ ತುಂಬಿಸ್ತಾ ಇರಬೇಕಾದ್ರೆ, ಅದಕ್ಕಾಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಡೀ ಒಂದು ಬಾಕ್ಸನ್ನೇ ಎತ್ಕೊಂಡು ಅಲ್ಲಿಂದ ಹೋದಂಥ ಘಟನೆ ಇದು. ಭಾರಿ ಆತಂಕವನ್ನು ಮೂಡಿಸಿತ್ತು ರಾಜ್ಯದಲ್ಲಿ. ಪೊಲೀಸರು ಬಹಳ ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿ ಘಟನೆ ನಡೆದ 24 ಗಂಟೆಯ ಒಳಗೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಛತ್ತೀಸ್ಗಢದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಇವರಿಬ್ಬರು ಸೇರಿ ಬೀದರ್ನ ಪೊಲೀಸರು ಮತ್ತು ಹೈದರಾಬಾದ್ನ ಪೊಲೀಸರು ಅವರಿಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ.